ರುದ್ರಾಕ್ಷಿ ನಮಗೆ ಒಂದು ಜ್ಞಾನವನ್ನು ವೃದ್ಧಿಯನ್ನು ಮಾಡುತ್ತೆ. ಆ ಕ್ಷೇತ್ರ ಫಲದಲ್ಲಿ ಅದರ ಛಾಪನ್ನು ಮೂಡಿಸುತ್ತೆ. ಯಾರು ಬೇಕಾದರೂ ರುದ್ರಾಕ್ಷಿಯನ್ನು ವೇರ್ ಮಾಡ್ಬೋದು. ರುದ್ರಾಕ್ಷಿ ಧಾರಣೆ ನಿಮಗೊಂದು ಪಾಸಿಟಿವ್. ನಾನು ಒಂದು ವಿಚಾರ ಕ್ಲಾರಿಫೈ ಮಾಡ್ತೀನಿ, ರುದ್ರಾಕ್ಷಿ ಯಾವುದಾದ್ರೂ ಹಾಕ್ಕೊಳ್ಳಿ ನೀವು, ಕೆಟ್ಟದ್ದಂತೂ ಖಂಡಿತ ಆಗೋದಿಲ್ಲ. ಇದಷ್ಟೇ ಸತ್ಯ. ಇಲ್ಲಿ ಈ ದಿನ 9 ಮುಖದ ರುದ್ರಾಕ್ಷಿಯನ್ನು ಧಾರಣೆಯನ್ನು ಮಾಡೋದ್ರಿಂದ ಗಣಪತಿ ಹಾಗೆ ಕೇತುವನ್ನು ಆಡಳಿತ ಮಾಡ್ತಕ್ಕಂಥದ್ದು ಇರುತ್ತೆ. 9 ಮುಖದ ರುದ್ರಾಕ್ಷಿ ಯಾರು ಹಾಕ್ಕೊಳ್ತಾರೋ ಶತ್ರುನಾಶ ಜೊತೆಗೆ ಮೋಕ್ಷಕಾರಕ ಕೇತು. ಯಾವುದಾದ್ರೂ ತುಂಬ ನಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಆಗ್ತಿದೆ, ಕಾನ್ಸಂಟ್ರೇಷನ್ ಕಡಿಮೆ ಇದೆ ವಿದ್ಯಾರ್ಥಿಗಳಲ್ಲಿ, ಸರಿಯಾದಂಥ ಒಂದು ಕೇಂದ್ರೀಕೃತವಾಗಿ ಮಾಡಲಿಕ್ಕಾಗ್ತಾ ಇಲ್ಲ. ಮ್ಯಾಕ್ಸಿಮಮ್ 9 ಮುಖದ ರುದ್ರಾಕ್ಷಿಯನ್ನು ಧರಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ. ಇದರಿಂದ ನಿಮಗೆ ಇವೆಲ್ಲ ದೋಷಗಳು ಮುಕ್ತರಾಗ್ತೀರ. ಕೇತುವಿನ ಸಮಸ್ಯೆ ಇದ್ದರೂ ಕೂಡ ಜಾತಕದ ವಿಚಾರದಲ್ಲಿ ಶುಭತ್ವ ಮಾಠಾಮಂತ್ರ ಪ್ರಯೋಗಗಳು ಕೂಡ 9 ಮುಖದ ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಆ ರುದ್ರಾಕ್ಷಿಯ ತತ್ವ ಅಷ್ಟಿರ್ತಕ್ಕಂಥದ್ದು ಇರ್ತದೆ. ಕೆಟ್ಟದ್ದಂತೂ ಖಂಡಿತ ಆಗೋದಿಲ್ಲ. ಯಾರು ಈವನ್ ಎಲ್ಲ ಮಹಿಳೆಯರು ಯಾರೇ ಆಗಿರ್ತಕ್ಕಂಥದ್ದು ಬೇಕಾದ್ರೆ ರುದ್ರಾಕ್ಷಿಯನ್ನು ಧರಿಸ್ಕೋಬೋದು.